ಹಬ್ಬಗಳು ಸಾಮರಸ್ಯದ ಸಂಕೇತ. ಭಾಗವತ್ ಹಿಂದೂಗಳಿಗೆ ಹೇಳಿರೋ ಕಿವಿಮಾತೇನು? ಆರ್ಎಸ್ಎಸ್ ಪ್ರಮುಖ ತಿಳಿಸಿರೋ 5 ತತ್ವಗಳು ಯಾವುವು? ಹಬ್ಬಗಳ ಕುರಿತು ಸರಸಂಘ ಚಾಲಕನ ಕರೆ ಏನು? ಸಮಾಜದ ಎಲ್ಲ ವರ್ಗಗಳ ನಡುವೆ ಏಕತೆ ಹಾಗೂ ಸಾಮರಸ್ಯ ಮೂಡಬೇಕಾದರೆ ಎಲ್ಲರೂ ಒಂದು ದೇವಸ್ಥಾನ, ಒಂದು ಬಾವಿ ಹಾಗೂ ಒಂದೇ ಸ್ಮಶಾನ ತತ್ವ ಪಾಲನೆ ಮಾಡಬೇಕೆಂದು ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಕರೆ ನೀಡಿದ್ದಾರೆ. ಉತ್ತರ ಪ್ರದೇಶದ ಅಲಿಗಢ್ನಲ್ಲಿ ಸ್ವಯಂ ಸೇವಕರನ್ನು ಉದ್ದೇಶಿಸಿ ಮಾತನಾಡಿರುವ ಅವರು, ಶಾಂತಿಗಾಗಿ ತನ್ನ ಜಾಗತಿಕ ಜವಾಬ್ದಾರಿಯನ್ನು ಪೂರೈಸಲು ಭಾರತಕ್ಕೆ ನಿಜವಾದ ಸಾಮಾಜಿಕ ಏಕತೆಯನ್ನು ಸಾಧಿಸುವುದು ಅತ್ಯಂತ ಮುಖ್ಯವಾಗಿದೆ. ಅಲ್ಲದೆ ಪ್ರಮುಖವಾಗಿ ಕುಟುಂಬ ನಿರ್ವಹಣೆ, ಸಾಮಾಜಿಕ ಸೌಹಾರ್ದತೆ, ಸ್ವಯಂ ಅರಿವು ಹಾಗೂ ಪರಿಸರ ಸಂರಕ್ಷಣೆಯ ಮತ್ತು ನಾಗರಿಕ ಕರ್ತವ್ಯ ಪಾಲನೆ ಎನ್ನುವ 5 ಬದಲಾವಣೆಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಸಮಾಜದಲ್ಲಿ ಪರಿವರ್ತನೆ ಸಾಧ್ಯವಾಗುತ್ತೆ ಎಂದು ಪ್ರತಿಪಾದಿಸಿದ್ದಾರೆ. ಆರ್ಎಸ್ಎಸ್ ಆಂದೋಲನ ನಡೆಸಲಿದೆ. ಇನ್ನು ಈ ರೀತಿಯ ಒಳ್ಳೆಯ ಮೌಲ್ಯಗಳೇ ನಮ್ಮ ಭಾರತೀಯ ಸಮಾಜದ ಬಹುದೊಡ್ಡ ಆಸ್ತಿಗಳಾಗಿದೆ. ಅಲ್ಲದೆ ಸಂಸ್ಕಾರವೇ ನಮ್ಮ ಹಿಂದೂ ಸಮುದಾಯದ ಅಡಿಪಾಯವಾಗಿದೆ. ಈ ಹಿನ್ನೆಲೆಯಲ್ಲಿ ಪಾರಂಪರಿಕ ಸಾಂಸ್ಕೃತಿಕ ಮೌಲ್ಯಗಳು ಮತ್ತು ನೈತಿಕ ತತ್ವಗಳೇ ಆಧಾರವಾಗಿರುವಂತಹ ಸಮಾಜದ ನಿರ್ಮಾಣಕ್ಕೆ ಹಿಂದೂಗಳು ದುಡಿಯಬೇಕು ಎಂದು ಅವರು ತಿಳಿಸಿದ್ದಾರೆ. ಇನ್ನು ಪ್ರಮುಖವಾಗಿ ಈ ರೀತಿಯ ಬದಲಾವಣೆಗೆ ಪೂರಕವಾಗಿರುವ ವಿಚಾರಗಳು ಸಾಮಾಜಿಕ ಆಂದೋಲನವನ್ನ ಆರ್ಎಸ್ಎಸ್ ಸಂಘಟನೆಯು ತನ್ನ ಶತಮಾನೋತ್ಸವದ ನಿಮಿತ್ತ ದೇಶದ ಎಲ್ಲೆಡೆ ಆರಂಭಿಸಲಿದೆ. ಅಲ್ಲದೆ ಇವುಗಳು ನಾಗರಿಕ ಸಮಾಜದಲ್ಲಿನ ಪ್ರತಿಯೊಬ್ಬರಿಗೂ ತಲುಪಬೇಕಿದೆ. ಹೀಗಾಗಿ ಯೋಜನೆ ಹಾಗೂ ಕಾರ್ಯತಂತ್ರಗಳನ್ನು ರೂಪಿಸಲಾಗಿದೆ ಎಂದು ಭಾಗವತ್ ಹೇಳಿದ್ದಾರೆ. ಸಮಾಜದ ಎಲ್ಲ ವರ್ಗಗಳನ್ನು ತಲುಪಿ ಅಲ್ಲದೆ ಸ್ವಯಂ ಸೇವಕರು ಸಮಾಜದ ಎಲ್ಲ ವರ್ಗಗಳನ್ನ ತಲುಪಬೇಕು. ತಳಮಟ್ಟದಲ್ಲಿ ಸಾಮರಸ್ಯ ಮತ್ತು ಏಕತೆಯ ಸಂದೇಶವನ್ನ ಹರಡಲು ಅವರನ್ನು ತಮ್ಮ ಮನೆಗಳಿಗೆ ಆಹ್ವಾನಿಸಬೇಕೆಂದು ಸಂಸ್ಕಾರದಿಂದ ಪಡೆದ ಬಲವಾದ ಕುಟುಂಬ ಮೌಲ್ಯಗಳ ಮೇಲೆ ನಿರ್ಮಿಸಲಾದ ಪರಿವಾರವು ಸಮಾಜದ ಮೂಲಭೂತ ಘಟಕವಾಗಿ ಉಳಿದಿದೆ. ರಾಷ್ಟ್ರೀಯತೆ ಮತ್ತು ಸಾಮಾಜಿಕ ಒಗ್ಗಟ್ಟಿನ ಅಡಿಪಾಯವನ್ನು ಬಲಪಡಿಸಲು ಹಬ್ಬಗಳ ಸಾಮೂಹಿಕ ಆಚರಣೆ ಮಾಡಬೇಕು ಎಂದು ಅವರು ಒತ್ತಾಯಿಸಿದ್ದಾರೆ. ಸಾಮಾಜಿಕ ಏಕೀಕರಣಕ್ಕೆ ಒತ್ತು ನೀಡಿದ ಭಾಗವತ್ ತೀಜ್ನಂತಹ ಹಬ್ಬಗಳನ್ನ ಸಾಮೂಹಿಕವಾಗಿ ಆಚರಿಸುವಂತೆ ಮತ್ತು ತಮ್ಮ ಮನೆಗಳಿಗೆ ಎಲ್ಲ ಸಮುದಾಯದ ಜನರನ್ನ ಆಹ್ವಾನಿಸುವ ಮೂಲಕ ಒಳಗೊಳ್ಳುವಿಕೆಯ ಹಬ್ಬವನ್ನ ಆಚರಿಸುವ ಮೂಲಕ ಸಾಮರಸ್ಯ ಬೆಳೆಸಿ ಎಂದಿದ್ದಾರೆ.